2013ರಿಂದನೂ ಬೆಂಗಳೂರನ್ನ ವಿಭಜನೆಯನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ರು. ಆಗ್ಲೂ ಸಾಕಷ್ಟು ವಿರೋಧ ಬಂದು ಅದು ಹಾಗೆ ತಟಸ್ಥವಾಗಿತ್ತು. ಮರಳಿ ಪ್ರಯತ್ನದಲ್ಲಿ ಈ ಬಾರಿ ಈ ಕಾನೂನನ್ನ ಜಾರಿಗೆ ತಂದು ಬೆಂಗಳೂರನ್ನ 10 ಕಾರ್ಪೊರೇಷನ್ವರೆಗೂ ವಿಭಜನೆ ಮಾಡುವಂತ ಪ್ರೊವಿಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗ ಇನ್ನು ಬೆಂಗಳೂರನ್ನ 5 ಕಾರ್ಪೊರೇಷನ್ ಅನ್ನ ಮಾಡಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡಿರುವಂತದ್ದಿದೆ. ಇದು ಬೆಂಗಳೂರಿಗೆ ಪೂರಕವಾಗಿಲ್ಲ. ಬೆಂಗಳೂರಿನ ಅಭಿವೃದ್ಧಿಗೆ, ಬೆಂಗಳೂರಿನ ಆಡಳಿತಕ್ಕೆ ಮಾರಕವಾಗಿರುತ್ತೆ. ಇವತ್ತೆಲ್ಲೋ ತಮ್ಮ ರಾಜಕೀಯ ಏನೊಂದು ದುರುದ್ದೇಶ ಇಟ್ಕೊಂಡು, ರಾಜಕೀಯದ ದುರುದ್ದೇಶ, ಒಂದು ಸ್ವಾರ್ಥದ ದುರುದ್ದೇಶ, ಎಲ್ಲರನ್ನು ವಿಭಜನೆಯನ್ನು ಮಾಡಿ ಡಿವೈಡ್ ಅಂಡ್ ರೂಲ್ ನಲ್ಲಿ ತಮ್ಮ ಹಸ್ತಕ್ಷೇಪವನ್ನ, ಏನು ಅಂದ್ರೆ ಬೆಂಗಳೂರು ಸಮೃದ್ಧಿಯ ಒಂದು ನಗರ, ಈ ಸಮೃದ್ಧಿಯನ್ನ ತಮ್ಮ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ದುರ್ಬಳಕೆಯನ್ನು ಮಾಡಬೇಕು. ಬೆಂಗಳೂರು ಕಾಂಗ್ರೆಸ್ಗೆ ವಿರುದ್ಧವಾಗಿದೆ, ಕಾಂಗ್ರೆಸ್ಗೆ ಪೂರಕವಾಗಿಲ್ಲ. ಹಾಗಾಗಿ ನಾವು ನೆಲೆಯನ್ನ ಕಳ್ಕೊಂಡಿದ್ದೀವಿ ಬೆಂಗಳೂರಿನಲ್ಲಿ. ಈ ನೆಲೆಯನ್ನ ಕಳ್ಕೊಂಡಿರೋದ್ರಲ್ಲಿ ಏನೆಲ್ಲ ಚೇಷ್ಟೆ ಮಾಡಬಹುದು, ಏನೆಲ್ಲ ತೊಂದರೆಗಳನ್ನ ಕೊಡಬಹುದು, ಏನೆಲ್ಲ ಕಿರುಕುಳಗಳನ್ನ ಕೊಡಬಹುದು, ಈ ಎಲ್ಲ ಕಿರುಕುಳನ ರಾಜಕೀಯದ ಪ್ರಯೋಗವನ್ನ ಏನೊಂದು ಲ್ಯಾಬ್ ಆಗಿ ಮಾಡಿಕೊಂಡು ಇಲ್ಲಿ ಪ್ರಯೋಗವನ್ನ ಮಾಡಲಿಕ್ಕೆ, ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ, ದುರುಪಯೋಗ, ಹಣದ ಲಾಭಕ್ಕಾಗಿ, ಅಧಿಕಾರದ ದುರುಪಯೋಗಕ್ಕಾಗಿ, ರಾಜಕೀಯದ ಒಂದು ದುರುದ್ದೇಶದಿಂದ ಈ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಎಲ್ಲ ಒಂದ್ ಕಡೆ ಇದನ್ನ ಬಹಳ ಪ್ರಬಲವಾಗಿ, ಕಾನೂನಾತ್ಮಕವಾಗಿ ಇವರು ಅಧಿಕಾರಕ್ಕೆ ಬಂದು ಈಗಾಗಲೇ 2 ವರ್ಷದ ಮೇಲಾಗಿದೆ. ಚುನಾವಣೆಯನ್ನ ಮಾಡ್ತಾನೋ, ಚುನಾವಣೆಯನ್ನು ಸಹ ಮಾಡಿಲ್ಲ, ಚುನಾವಣೆಯನ್ನು ಮಾಡೋದಿಲ್ಲ ಇವರು. ಮತ್ತು ಇಡೀ ಸ್ಥಳೀಯ ಸಂಸ್ಥೆಗಳ ಅಧಿಕಾರವನ್ನ ಮೊಟಕುಗೊಳಿಸಿದ್ದಾರೆ. ಇವತ್ತು ಆ ಕಾನೂನಲ್ಲಿ ನೋಡಿ, 74ರ ಒಂದು ಆರ್ಟಿಕಲಿನ ಪ್ರಕಾರವಾಗಿ ಏನು ಅಧಿಕಾರ ವಿಕೇಂದ್ರೀಕರಣವಾಗಬೇಕಾಗಿತ್ತು, ವಿಕೇಂದ್ರೀಕರಣ ಅಲ್ಲ, ಕೇಂದ್ರೀಕರಣವಾಗ್ತಿದೆ. ಹಾಗಾಗಿ ಒಂದು ನಗರವನ್ನ ಒಂದು ಸರ್ಕಾರದಿಂದ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸ್ಥಳೀಯವಾಗಿ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕಾಗಿದೆ. ಮತ್ತು ಸಮಸ್ಯೆಯನ್ನ ನಿರ್ಮಾಣ ಮಾಡಿ ಕಂಟಿನ್ಯೂಟಿ ಇಲ್ದೇನೆ, ಇವಾಗ ಸ್ಟ್ರಾಂಗ್ ವಾಟರ್ ಡ್ರೈನ್ ಕಂಟಿನ್ಯೂಟಿ ಇರಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ, ಎಲ್ಲ ರೀತಿಯಾದಂತ ಡಿಸ್ಕಂಟಿನ್ಯೂಟಿ, ಕಾರ್ಪೊರೇಷನ್, ನೀರು, ಇನ್ನೊಂದು ಕಸ, ಎಲ್ಲದರಲ್ಲೂ ಸಮಸ್ಯೆಯನ್ನ ನಿರ್ಮಾಣ ಮಾಡಿ ಹುಟ್ಟಾಕಿ ಬೆಂಗಳೂರಿಗೆ ಏನು ಒಳ್ಳೆ ಮಾಡ್ಲಿಲ್ಲ ಅಂದ್ರು ಇವರಿಂದ ಒಳ್ಳೇದಂತೂ ಮಾಡ್ಲಿಕ್ಕಾಗಲ್ಲ. ಈ ರೀತಿ ಕೆಟ್ಟ ಕೆಲಸವನ್ನ, ಕೆಟ್ಟ ನಿರ್ಧಾರವನ್ನ, ಈ ಕೆಟ್ಟ ಕಾನೂನನ್ನ ತರೋದನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಬಹಳ ಸ್ಪಷ್ಟವಾಗಿರುವಂತಹ ಒಂದು ನಿಲುವು. ಈ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಿನಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿನಲ್ಲಿ ಇಡೀ ನಮ್ಮ ರಾಜ್ಯಾಧ್ಯಕ್ಷರಿಂದ ಹಿಡಿದು ಕೇಂದ್ರ ಸಚಿವರು, ನಮ್ಮ ಪ್ರತಿಪಕ್ಷದ ನಾಯಕರು ಎಲ್ಲರೂ ಬಹಳ ಸ್ಪಷ್ಟವಾಗಿ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಬೆಂಗಳೂರು ವಿಭಜನೆ ಆಗಬಾರ್ದು. ಮತ್ತು ಕಾರ್ಪೊರೇಷನ್ನ ಮುನ್ಸಿಪಾಲಿಟಿ ಮಾಡಿದ್ದಾರೆ ನೋಡಿ. ಒಂದೊಂದು ವಾರ್ಡು ನಿಮ್ಗೆ 15-20 ಸಾವಿರಕ್ಕೆ ಒಂದು ಕಾರ್ಪೊರೇಟರ್. ಏನ ಆಗಲೇ ನಿಮ್ಗೆ ಗೊತ್ತಿದೆ ಯಾವ ರೀತಿ ಒಂದೊಂದು ಓಟಿಗೆ 5-10 ಸಾವಿರ ರೂಪಾಯಿ ಕೊಟ್ಟು ಮುನ್ಸಿಪಾಲಿಟಿ ಎಲೆಕ್ಷನ್ 10 ಸಾವಿರ 5 ಸಾವಿರ ಕೊಟ್ಟು ಓಟ್ಗಳು ಕೊಂಡ್ಕೋತಾರೆ. ಇನ್ ಯಾವ ಮಟ್ಟಕ್ಕೆ ಚುನಾವಣೆ ಆಗ್ಬಹುದು, ಯಾವ ರೀತಿ ವ್ಯಕ್ತಿಗಳು ಬರ್ಬೋದು ಇಲ್ಲಿ ಆಯ್ಕೆ ಆಗಿ, ಯಾವ ಹಿನ್ನೆಲೆ ಇರೋರು ಬರ್ಬೋದು. ಇನ್ನ ಅದು ಈ ಬೆಂಗಳೂರಿನ ಕತೆ ಅಧೋಗತಿ. ಇವರಿಂದ ಏನೂ ಒಳ್ಳೇದ್ ಮಾಡ್ಲಿಕ್ಕಲ್ಲ. ಸಾಧನ ಸಮಾವೇಶ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಇವರ ಸಾಧನೆಗಳು ನಮ್ಮ ಬೆಂಗಳೂರಿಗೆ ಬರೆ ಸತತವಾಗಿ ಬೆಂಗಳೂರಿಗೆ ಕಿರುಕುಳ ಕೊಡ್ತಾ, ಬೆಂಗಳೂರಿಗೆ ತೊಂದರೆ ಕೊಡುವಂಥದ್ದು ಎಲ್ಲ ಸರ್ಕಾರದ, ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಒಂದು ಚಾಳಿಯಾಗಿದೆ. ಹಾಗಾಗಿ ನಿಜಕ್ಕೂ ದುಃಖ ಆಗ್ತಿದೆ. ನಾನೇನು ಸುಮ್ಮನೆ ಏನೋ ಇವ್ರನ್ನ ವಿರೋಧಿಸ್ಬೇಕು, ತೆಗಳಬೇಕು ಅನ್ನುವಂಥದ್ದಕ್ಕಲ್ಲ. ಬೆಂಗಳೂರಿನ ಹಿತವನ್ನ ಗಮನದಲ್ಲಿಟ್ಕೊಂಡು ನಾನು ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಬೆಂಗಳೂರಿಗೆ ಏನಾದ್ರು ಒಳ್ಳೇದು ಮಾಡಬೇಕಾಗಿದೆ, ದಯವಿಟ್ಟು ಬೆಂಗಳೂರನ್ನು ವಿಭಜನೆ ಮಾಡಬೇಡಿ. ಇವತ್ತು ತಂತ್ರಜ್ಞಾನ ಚೆನ್ನಾಗಿದೆ, ಆಡಳಿತ ಸುಲಭವಾಗಿ, ಸರಳವಾಗಿ, ನೀವು ಹೋಮ್ವರ್ಕ್ ಪ್ರಿಪರೇಷನ್ ಮಾಡ್ದೇನೆ, ಸೂಕ್ತವಾದಂತ ಜನಗಳನ್ನ ಇಟ್ಕೊಳ್ದೇನೆ, ಎಲ್ಲ ಏನೂ ಮಾಡದೆ ನೀವು ಬೆಂಗಳೂರಿಗೆ ಇಷ್ಟು ಅನ್ಯಾಯ ಮಾಡ್ತೀರಿ. ಬೆಂಗಳೂರು ಜನ ನಿಮಗೆ ಇಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಕೈ ಬಿಟ್ಟು
ಬೆಂಗಳೂರಿನ ಒಂದಾಗಿಡ್ಲಿಕ್ಕೆ ನಾಡಪ್ರಭು ಕೆಂಪೇಗೌಡರಿಗೆ ಏನಾರ ಅಲ್ಪ ಸ್ವಲ್ಪ ನೀವೇನಾರು ಗೌರವ ಇಟ್ಕೊಂಡಿದ್ರೆ ಅಥವಾ ಬೆಂಗಳೂರಿನ ಜನತೆಗೆ ನೀವೇನಾರು ಗೌರವ ಇಟ್ಕೊಂಡಿದ್ರೆ ದಯವಿಟ್ಟು ಬೆಂಗಳೂರನ್ನು ಒಂದಾಗಿಡಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಕಾನೂನಾತ್ಮಕವಾಗಿಯೂ ಮತ್ತು ಮನೆ ಮನೆಯಲ್ಲೂ ಈ ಅಭಿಯಾನವನ್ನ ಕೆಲವೊಂದ್ ಕಡೆ ಇನ್ನ ತೀವ್ರವಾಗಿ ತಗೊಳ್ಬೇಕು. ಈ ತೀವ್ರತೆ ಸಾಳ್ತಿಲ್ಲ. ನಮ್ಮಲ್ಲಿ ತೀವ್ರತೆ ಏನಾಗಿದೆ, ಈ ತೀವ್ರತೆಯನ್ನು ಹೆಚ್ಚಿಸ್ಕೋಬೇಕು. ಅದನ್ನು ಹೆಚ್ಚಿಸ್ಕೊಳ್ಳುವಂತ ಪ್ರಯತ್ನದಲ್ಲಿ ಎಲ್ಲಾ ರೀತಿಯಾದಂತಹ ಜನಜಾಗೃತಿಯನ್ನು ಮೂಡಿಸುವಂತದ್ದಾಗಬೇಕು. ಅದ್ರ ಜೊತೆಲೆ ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡುವಂತದ್ದಾಗಬೇಕು. ಬಲವಾದ ಈ ಹೋರಾಟ ಆಗಿ ಸರ್ಕಾರವನ್ನ ಮಣಿಸುವಂತ ಕೆಲಸ ಆಗಬೇಕು ಮತ್ತು ಬೆಂಗಳೂರಿನ ಒಂದಾಗಿಡುವಂತ ಒಂದೇ ಕಾರ್ಪೊರೇಷನ್ ಇರೋ ರೀತಿಯಲ್ಲಿ ನಾವು ಮಾಡುವಂತದ್ದು ನಮ್ಮ ಸಂಕಲ್ಪವಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ 30 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಹಿರಿಯ ಶಾಸಕರಾಗಿ ಬೆಂಗಳೂರು ನಗರದಲ್ಲಿ ತಾವು ಕರೆ ಕೊಡ್ತೀರಾ ಜನರಿಗೆ? ಖಂಡಿತ. ಆಕ್ಷೇಪಣೆಯನ್ನ ಈಗಾಗಲೇ ನಾವು ರಾಜ್ಯಪಾಲರಿಗೂ ಆಕ್ಷೇಪಣೆಯನ್ನು ಕೊಟ್ಟಿದ್ದು, ಬಿಲ್ ಅನ್ನ ಏನು ಒಪ್ಪಿಗೆಯನ್ನ ಕೊಡದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ. ಇವತ್ತು ಅದನ್ನೇ ಮುಂದುವರೆದ ಭಾಗವಾಗಿ ನಾವು ಸರ್ಕಾರದಲ್ಲೂ ಬಹಳ ಸ್ಪಷ್ಟವಾಗಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇನ್ನೂ ಸೆಮಿನಾರ್ಸು ವರ್ಕ್ಶಾಪ್ಸ್ಗಳು, ಇವತ್ತು ಸೆಮಿನಾರ್ಸು ವರ್ಕ್ಶಾಪ್ಗಳು, ಖಂಡಿತ ವರ್ಕ್ಶಾಪ್ಸ್ಗಳನ್ನ ಸೆಮಿನಾರ್ನ ಮುಕ್ತವಾಗಿ ಸರ್ಕಾರನ ಬರಲಿ, ಯಾರು ಬೇಕಾದ್ರೆ ಇವ್ರ ಪ್ರತಿನಿಧಿಗಳು ಬರಲಿ, ಚರ್ಚೆ ಮಾಡಲಿ, ವ್ಯಕ್ತಪಡಿಸ್ಲಿ, ನಾವು ಚರ್ಚೆ ಮಾಡೋಣ. ಸಿವಿಲ್ ಸೊಸೈಟಿ ಇನ್ನೊಂದು ಮತ್ತೊಂದು ಪ್ರಬುದ್ಧ ನಾಯಕರು ಎಲ್ಲರನ್ನು ಒಳಗೊಂಡಂತೆ ಮಾಡೋಣ. ಈ ದಿಕ್ಕಿನಲ್ಲಿ ಚರ್ಚೆ ಮತ್ತು ಪಾರದರ್ಶಕವಾಗಿ, ಯಾಕೆಂದ್ರೆ ಇದು ಯಾವುದು ರಾಜಕೀಯ ದುರುದ್ದೇಶದಿಂದ ಅಲ್ಲ, ಬೆಂಗಳೂರಿಗೆ ಒಳ್ಳೇದು ಮಾಡಿದ್ರೆ, ಬೆಂಗಳೂರು ಚೆನ್ನಾಗಿದ್ರೆ ಇಡೀ ಕರ್ನಾಟಕ ಚೆನ್ನಾಗಿರ್ತದೆ, ಕರ್ನಾಟಕ ಚೆನ್ನಾಗಿದ್ರೆ ಈ ಭಾರತ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಇಡೀ ವಿಶ್ವದ ಜೊತೆಲಿ ಸ್ಪರ್ಧೆ ಮಾಡ್ತಿರುವಂತ ಈ ಸಂದರ್ಭದಲ್ಲಿ ನಾವು ನಗರವನ್ನೇ ಕಾಪಾಡ್ಕೊಳ್ಳಿಕ್ಕೆ